ಆತ ತನ್ನ ಪಟಾಲಂ ಬಿಟ್ಟು ರೌಡಿ ಶೀಟರ್ನನ್ನ ಕೊಲ್ಲಿಸಿದ್ದ. ಮರುದಿನವೇ ದೇಶ ಬಿಟ್ಟು ಪರಾರಿಯಾಗಿದ್ದ. 5 ದೇಶಗಳಲ್ಲಿ ಸುತ್ತಾಡ್ತಿದ್ದವ 41ನೇ ದಿನಕ್ಕೆ ಲಾಕ್ ಆಗಿದ್ದಾನೆ. ಅಂದ್ಹಾಗೆ ಬಿಕ್ಲು ಶಿವನ ಕೊಲೆ ಕೇಸ್ನ A1 ಜಗ್ಗ ಸಿಕ್ಕಿ ಬಿದ್ದಿದ್ದೇ ರಣರೋಚಕವಾಗಿದೆ. ಮನೆ ಮುಂದೆಯೇ ಮಾರಕಾಸ್ತ್ರಗಳನ್ನ ಹಿಡಿದು ಬಂದಿದ್ರು. ಮನ ಬಂದಂತೆ ಚುಚ್ಚಿ ಕೊಚ್ಚಿ ಕೊಂದಿದ್ರು. ಕುಸಿದು ರಕ್ತದ ಮಡುವಿನಲ್ಲಿ ಬಿದ್ದವ ಮೇಲೇಳಲೇ ಇಲ್ಲ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಚ್ಚಿ ಕೊಂದವ A1 ಜಗ್ಗ 41 ದಿನಗಳ ಬಳಿಕ ಅಂಧರಾಗಿದ್ದಾನೆ. ಬಿಕ್ಲು ಶಿವನ ಹತ್ಯೆ ಕೇಸ್ A1 ಜಗ್ಗ ಲಾಕ್ ಆಗಿದ್ದೇ ರೋಚಕ. 41 ದಿನ 5 ದೇಶಗಳ ಸುತ್ತಾಟ, ಏರ್ಪೋರ್ಟ್ನಲ್ಲಿ ಖೆಡ್ಡ. ಬಿಕ್ಲು ಶಿವ ಜೂನ್ 15ರ ಸಂಜೆ ಆತನ ಮನೆ ಎದುರಲ್ಲೇ ಭೀಕರವಾಗಿ ಕೊಲೆಯಾಗಿದ್ದ. ಜಗದೀಶ್ ಅಲಿಯಾಸ್ ಜಗ್ಗ ತನ್ನ ಹುಡುಗರನ್ನ ಬಿಟ್ಟು ಬಿಕ್ಲು ಶಿವನನ್ನ ಕೊಲ್ಲಿಸಿದ್ದ. ಕೊಲೆಯಾದ ಮರುದಿನವೇ ಚೆನ್ನೈ ಏರ್ಪೋರ್ಟ್ ಮೂಲಕ ದುಬೈಗೆ ಹಾರಿದ್ದ. ಜಗ್ಗನ ಜಗತ್ ಪರ್ಯಟನೆಗೆ ರೋಚಕವಾಗಿದೆ. ಜುಲೈ 15ರ ಸಂಜೆ ಬಿಕ್ಲು ಶಿವನ ಭೀಕರ ಕೊಲೆಯಾದರೆ ಜುಲೈ 16ರಂದು ಚೆನ್ನೈನ ಏರ್ಪೋರ್ಟ್ನಿಂದ ಜಗ್ಗ ದುಬೈಗೆ ಪರಾರಿಯಾಗಿದ್ದ. 41 ದಿನಗಳಲ್ಲಿ 5 ದೇಶ ಸುತ್ತಿದ್ದ ಜಗ್ಗ ದುಬೈನಲ್ಲಿ 1 ವಾರ ಇದ್ದ. ಬಳಿಕ ಇಂಡೋನೇಷ್ಯಾಗೆ ಶಿಫ್ಟ್ ಆಗಿದ್ದ. ಅಲ್ಲಿಂದ ಶ್ರೀಲಂಕಾದ ಕೊಲಂಬೋಗೆ ತೆರಳಿದ್ದ. ಬಳಿಕ ಥಾಯ್ಲೆಂಡ್ಗೂ ಹೋಗಿದ್ದ. ಅಲ್ಲಿದ್ದಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿತ್ತು. ಥಾಯ್ಲೆಂಡ್ನಿಂದ ಮತ್ತೆ ಕೊಲಂಬೋಗೆ ಶಿಫ್ಟ್ ಆಗಿದ್ದ. ಅಷ್ಟರಲ್ಲೇ ಕೊಲಂಬೋ ಏರ್ಪೋರ್ಟ್ಗೂ ಇಂಟರ್ಪೋಲ್ ಮಾಹಿತಿ ಸಿಕ್ಕಿತ್ತು. ಕೊಲಂಬೋದಿಂದ ಫ್ಲೈಟ್ನಲ್ಲಿ ದೆಹಲಿಗೆ ಬರ್ತಿದ್ದಂತೆಯೇ ಸಿಐಡಿ ಅಧಿಕಾರಿಗಳು ಜಗ್ಗನನ್ನ ಬಂಧಿಸಿದ್ದಾರೆ. ಜಗ್ಗನನ್ನ 10 ದಿನ ಕಸ್ಟಡಿಗೆ ಪಡೆದಿರೋ ಸಿಐಡಿ ಜಗ್ಗನನ್ನ ವಿಚಾರಣೆ ನಡೆಸುತ್ತಿದೆ. ವಿಚಾರಣೆ ವೇಳೆ ಭೈರತಿ ಬಸವರಾಜ್ಗೂ ನನಗೂ ಆತ್ಮೀಯತೆ ಇಲ್ಲ ಅಂತ ಜಗ್ಗ ಹೇಳಿದ್ದಾನೆ. ಕ್ಷೇತ್ರದ ಶಾಸಕರಾಗಿದ್ರಿಂದ ಕಾರ್ಯಕ್ರಮಗಳಲ್ಲಿ ಸಿಕ್ತಿದ್ರು ಅಷ್ಟೇ. ಕುಂಭಮೇಳಕ್ಕೆ ಹೋಗಿದ್ದಾಗ ಭೇಟಿಯಾಗಿದ್ವಿ. ಸ್ಥಳೀಯ ಕ್ಷೇತ್ರದ ಶಾಸಕರು ಅಂತ ಫೋಟೋ ಮತ್ತು ವಿಡಿಯೋಗಳನ್ನ ತೆಗೆದುಕೊಂಡಿದ್ದೆ ಹೇಳಿದ್ದಾನಂತೆ. ಸದ್ಯ ಭೈರತಿ ಬಸವರಾಜ್ ಜಗ್ಗನ ವ್ಯವಹಾರದ ಬಗ್ಗೆ ಸಿಐಡಿ ಅಧಿಕಾರಿಗಳು ಕೆಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ. ತನಿಖೆ ಚುರುಕುಗೊಳಿಸಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.